ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಲೂಕು ಕಾನೂನು ಸೇವಾ ಸಮಿತಿ ಬಸವನ ಬಾಗೇವಾಡಿಯಲ್ಲಿ ಹುದ್ದೆಗಳು ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟು ಇರಬೇಕು, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ತಾಲೂಕು ಕಾನೂನು ಸೇವಾ ಸಮಿತಿ ಬಸವನ ಬಾಗೇವಾಡಿಯಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಈ ಒಂದು ಹುದ್ದೆಗಳು ಗುತ್ತಿಗೆ ಆಧಾರದ ಮೇಲೆ ನಿಮಗೆ ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಇಲ್ಲಿ ಹುದ್ದೆ ಹೆಸರು ಬಂದು ಆಡಳಿತ ಸಹಾಯಕ ಅಥವಾ ಬೆರಳಚ್ಚುಗಾರ ಮತ್ತು ದಲಾಯತ್ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಈ ಆಡಳಿತ ಸಹಾಯಕ ಅಥವಾ ಬೆರಳಚ್ಚುಗಾರ ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 18,548 ರೂಪಾಯಿವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ದಲಾಯತ್ ಹುದ್ದೆಗೆ 16,164 ರೂಪಾಯಿವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಈ ಒಂದು ಹುದ್ದೆಗಳಿಗೆ ನೀವು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು 10/7/2025 ಸಾಯಂಕಾಲ 6 ಗಂಟೆ, ಅಂದರೆ 10/7/2025 ಸಂಜೆ 6 ಗಂಟೆ ಒಳಗಡೆ ನೀವು ಏನು ಮಾಡಬೇಕಾಗುತ್ತೆ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈಗ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಹುದ್ದೆಗಳ ಬಗ್ಗೆ. ಆಡಳಿತ ಸಹಾಯಕ ಅಥವಾ ಬೆರಳಚ್ಚುಗಾರ ಹುದ್ದೆಯಲ್ಲಿ ಇಲ್ಲಿ ಒಟ್ಟು ಒಂದು ಹುದ್ದೆಯಲ್ಲಿ ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ, ಯಾವುದೇ ಪದವಿಯಲ್ಲಿ ತೇರ್ಗಡೆಯಾಗಿರ್ಬೇಕು, ಯಾವುದಾದ್ರೂ ಒಂದು ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಅದರ ಜೊತೆಗೆ ಜೂನಿಯರ್ ಕನ್ನಡ ಮತ್ತು ಇಂಗ್ಲಿಷ್ ಬೆರಳಚ್ಚು ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯಾಗಿರಬೇಕು. ಅಂದರೆ ಟೈಪಿಂಗಲ್ಲಿ ನೀವು ಕನ್ನಡ ಮತ್ತು ಇಂಗ್ಲೀಷ್ ಜೂನಿಯರನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಬಂದು 10/7/2025 ಕೊನೆಯ ದಿನಾಂಕ. ಈ ಒಂದು ಹುದ್ದೆಗೆ ಸಂದರ್ಶನ ಯಾವ ದಿನಾಂಕದಂದು ತೆಗೆದುಕೊಳ್ತಾರೆ ಅಂತಂದರೆ 21/7/2025 ಮಧ್ಯಾಹ್ನ 3 ಗಂಟೆಗೆ ನಿಮ್ಗೆ ಏನು ಮಾಡ್ತಾರೆ, ಅವರು ಸಂದರ್ಶನವನ್ನು ತೆಗೆದುಕೊಳ್ತಾರೆ. ಈ ಒಂದು ಹುದ್ದೆಗೆ ಸ್ಯಾಲ್ರಿ 18,548 ರೂಪಾಯಿವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ದಲಾಯತ್ ಹುದ್ದೆ ಒಟ್ಟು ಒಂದು ಹುದ್ದೆಯಲ್ಲಿ ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗೆ SSLC ಕಂಪ್ಲೀಟ್ ಆಗಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇವ್ರಿಗೂ ಕೂಡ ಕೊನೆಯ ದಿನಾಂಕ ಬಂದು 10/7/2025 ಕೊನೆಯ ದಿನಾಂಕ ಆಗಿರುತ್ತೆ. ಇವ್ರಿಗೂ ಕೂಡ ಇಂಟರ್ವ್ಯೂ ಯಾವತ್ತಿರುತ್ತಪ್ಪ ಅಂತಂದರೆ 22/7/2025 ಮಧ್ಯಾಹ್ನ 4 ಗಂಟೆಗೆ ಇವರಿಗೆ ಸಂದರ್ಶನವನ್ನು ತೆಗೆದುಕೊಳ್ತಾರೆ. ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 16,164 ರೂಪಾಯಿವರೆಗೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಈಗ ಸಂದರ್ಶನಕ್ಕೆ ಪ್ರತ್ಯೇಕವಾಗಿ ನೋಟಿಸು ಅಥವಾ ಪತ್ರವನ್ನು ಕಳಿಸಲಾಗುವುದಿಲ್ಲ. ಅಂತಂದರೆ ಈಗ ಆಲ್ರೆಡಿ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಆವತ್ತಿನ ದಿನ ನೀವು ಹೋಗಿ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಬೇಕು. ಆ ಇಂಟರ್ವ್ಯೂಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಿ ಅವ್ರಿಗೆ ಏನು ಮಾಡ್ತಾರೆ, ಅವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸಂಪೂರ್ಣ ಬಯೋಡಾಟಾ, ಮೊಬೈಲ್ ಸಂಖ್ಯೆ, ಮಾರ್ಕ್ಸ್ ಕಾರ್ಡು ಹಾಗೂ ಇತರೆ ದಾಖಲಾತಿಗಳ ದೃಢೀಕೃತ ಪತ್ರಗಳೊಂದಿಗೆ 2 ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಅವುಗಳಲ್ಲಿ ಒಂದನ್ನು ಅರ್ಜಿಯ ಮೇಲ್ಭಾಗದಲ್ಲಿ ಅಂಟಿಸಬೇಕು. ಈ ರೀತಿ ವಿವರವಾಗಿ ಭರ್ತಿ ಮಾಡಿದ ಅರ್ಜಿಗಳನ್ನು ಕೊನೆಯ ದಿನಾಂಕದಂದು ಕೊನೆಯ ದಿನಾಂಕದ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕರೆಕ್ಟಾಗಿ ಒಂದು ಫಾರ್ಮೇಟ್ ಇದೆ, ಲಾಸ್ಟಲ್ಲಿ ನಾನು ಕೊಡ್ತೀನಿ. ಆ ಫಾರ್ಮೇಟನ್ನು ನೀಟಾಗಿ ಫಿಲಪ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಅಗತ್ಯ ದಾಖಲಾತಿಗಳನ್ನು ನೀವು ಅದರಲ್ಲಿ ಅಟ್ಯಾಚ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಕಳಿಸ್ಕೊಡ್ಬೇಕಾಗುತ್ತೆ. ನಾ ಹೇಳುವಂತಹ ವಿಳಾಸಕ್ಕೆ ನೀವೇನು ಮಾಡಬೇಕಾಗುತ್ತೆ, ಕಳಿಸ್ಕೊಡ್ಬೇಕಾಗುತ್ತೆ. ಈ ಒಂದು ಹುದ್ದೆಗೆ ಏಜ್ ಎಷ್ಟಿರಬೇಕಪ್ಪ ಅಂತಂದರೆ 18ರಿಂದ 35 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಮತ್ತು ಇಲ್ಲಿ ಸಂದರ್ಶನದ ಡೇಟ್ ಅನೌನ್ಸ್ ಮಾಡಿದರೆ ಆ ದಿನಾಂಕದಂದೇ ನೀವೇನು ಮಾಡಬೇಕಾಗುತ್ತೆ, ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ಯಾವ ವಿಳಾಸಕ್ಕೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ನ್ಯಾಯಾಲಯಗಳ ಸಂಕೀರ್ಣ, ವಿಜಯಪುರ ರಸ್ತೆ, ಬಸವನ ಬಾಗೇವಾಡಿ,
586203 ಈ ಒಂದು ವಿಳಾಸಕ್ಕೆ ನೀವೇನು ಮಾಡಬೇಕಾಗುತ್ತೆ, ಪೋಸ್ಟ್ ಮಾಡಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನೀವು ಫೋಟೋವನ್ನು ಅಂಟಿಸಿ ಇನ್ನೊಂದು ಫೋಟೋವನ್ನು ಅದ್ರ ಒಳಗಡೆ ಇಟ್ಟು ನೀವೇನು ಮಾಡಬೇಕಾಗುತ್ತೆ, ಕಳಿಸ್ಕೊಡ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇಲ್ಲಿದೆ. ಈ ಫಾರ್ಮ್ಯಾಟ್ ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಫಿಲಪ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಪೋಸ್ಟ್ ಮಾಡಬೇಕಾಗುತ್ತೆ. ಯಾವ ಹುದ್ದೆಗೆ ನೀವು ಸಬ್ಮಿಟ್ ಮಾಡ್ತಾ ಇದ್ದೀರ ಅಂತಂದೇಳಿ ಅದು ಪೋಸ್ಟ್ ಕವರ್ ಮೇಲೆ ನೀವು ಬರೆದು ನೀವು ಕಳಿಸ್ಬೇಕಾಗುತ್ತೆ. ಈ ಒಂದು ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಿದ್ದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.